ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತಿನ ರೆಸಿಪಿ ಮಸಾಲ ಪರಾಠ. ಚಪಾತಿ ತಿಂದು ಬೋರ್ ಆದವರು ಈ ಒಂದು ದಿಢೀರಂತ ಮಾಡುವಂತಹ ಮಸಾಲ ಪರಾಠನ ಒಂದು ಸತಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ತಿಂದು ನೋಡ್ರಿ. ಹೆಂಗಾಗ್ತದೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರಿ. ಈ ಒಂದು ಪರಾಠಕ್ಕೆ ಯಾವುದೇ ತರಹದ ಸೈಡ್ ಡಿಶ್ಶಿನ ಅವಶ್ಯಕತೆ ಇಲ್ಲ. ನೀವು ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ಬೋದು. ಈಗ ಮಸಾಲೆ ಪರಾಠ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಬಿಳಿ ಎಳ್ಳು, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳೋಣ. ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಉಪ್ಪನ್ನು ಹಾಕಿ ಕಲಸಿ ಇಟ್ಕೊರಿ. ಅದು ಒಂದು 10 ನಿಮಿಷ ನೆನೆದ್ರೆ ಸಾಕು. ಈಗ ಇದನ್ನು ಮೀಡಿಯಮ್ ಸೈಜ್ ಚಪಾತಿಯಾಗಿ ಲಟ್ಟಿಸ್ಕೋಬೇಕು. ಭಾಳ ತೆಳ್ಳಗನೂ ಲಟ್ಟಿಸ್ಕೋಬೇಡ್ರಿ, ಭಾಳ ದಪ್ಪನೂ ಲಟ್ಟಿಸ್ಕೋಬೇಡ್ರಿ. ನೋಡಿರಿ, ಈ ವಿಡಿಯೋದಲ್ಲಿ ನೋಡಿದಷ್ಟು ಮೀಡಿಯಮ್ ಸೈಜ್ ಚಪಾತಿ ಆಗಿದ್ರೆ ಸಾಕು. ಈಗ ಈ ಚಪಾತಿಗೆ ತುಪ್ಪನ ಹಚ್ಕೋಬೇಕು. ಎಲ್ಲ ಕಡೆಯೂ ಸರಿಯಾಗಿ ತುಪ್ಪ ಸ್ಪ್ರೆಡ್ ಆದಮೇಲೆ ನಾವು ಒಂದೊಂದಾಗಿ ಇದ್ರೊಳಗೆ ಮಸಾಲಾನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಫಸ್ಟಿಗೆ ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿನ ಈ ಥರ ಸ್ಪ್ರೆಡ್ ಮಾಡ್ಕೊರಿ. ನೆಕ್ಸ್ಟು ಕೊರಿಯಂಡರ್ ಪೌಡರ್, ಆಮೇಲೆ ಗರಂ ಮಸಾಲ, ಸ್ವಲ್ಪ ಉಪ್ಪು ಮತ್ತು ಫ್ರೆಶ್ ಆಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿನ ಈ ಥರ ಸ್ಪ್ರೆಡ್ ಮಾಡ್ಕೊರಿ. ಈಗ ನೈಫ್ ಅಥವಾ ಚಾಕು ತಗೊಂಡು ಚಪಾತಿನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು 1 by 1 ಫೋಲ್ಡ್ ಮಾಡಿಕೊಂಡು ಹೋಗ್ರಿ. ಚಪಾತಿನ ಈ ರೀತಿಯಾಗಿ ಫೋಲ್ಡ್ ಮಾಡುವುದರಿಂದ ಚಪಾತಿ ಲೇಯರ್ ಆಗಿ ಬರ್ತದೆ. ಈಗ ಮಸಾಲ ಪರಾಠಕ್ಕೆ ಬೇಕಾಗುವ ಮಸಾಲ ಪದಾರ್ಥಗಳನ್ನು ಚಪಾತಿ ಒಳಗೆ ಹಾಕ್ಕೊಳ್ಳಿದ್ದಾಯಿತು. ಈಗ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಚಪಾತಿನ ಲಟ್ಟಿಸ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಪರಾಠನ ಮಾಡ್ಕೋಬೋದು. ಚಪಾತಿನ ಲಟ್ಸ್ಕೊಂಡು ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನು ಹಾಕ್ಕೊರಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚಪಾತಿನ ಇನ್ನೊಂದು ಸತಿ ಮೇಲೆ ಲಟ್ಟಿಸ್ಕೊಂಡು ಬಿಡ್ರಿ. ಆವಾಗಲೇ ನಾನು ಚಪಾತಿ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಚಪಾತಿ ಹಂಚು ಸರಿಯಾಗಿ ಬಿಸಿಯಾಗ್ಯದ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರುವಂಥ ಪರಾಠನ ಅದ್ರ ಮೇಲೆ ಹಾಕ್ಕೋಬೇಕು. ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಮೇಲೆ. ಪರಾಠನ ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೋಬೇಕು. ಈಗ ನೋಡಲಿಕ್ಕೆ ಬಟರ್ ನಾನ್ ಥರ ಕಾಣಿಸ್ತಿರುವ ಮಸಾಲ ಪರಾಠ ಸರ್ವ್ ಮಾಡಲಿಕ್ಕೆ ರೆಡಿ ಆಯಿತು. ಅದೇ ಥರ ಇನ್ನೊಂದು ಪರಾಠನೂ ನಾನಿಲ್ಲಿ ಹೆಂಗೆ ಮಾಡಬೇಕು ಅಂಥೇಳಿ ತೋರಿಸ್ಲಿಕ್ಕತ್ತೀನಿ. ಈ ಪರಾಠ ಮಾಡಬೇಕಾದ್ರೆ ನಿಮಗೆ ಯಾವುದೇ ತರಹದ ತರಕಾರಿಗಳು ಬೇಕಾಗಿಲ್ಲ. ಯಾವುದೇ ತರಹದ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋದಾಗಿರಲಿ, ಬಾಯ್ಲ್ ಮಾಡ್ಕೊಳ್ಳೋದಾಗಿರಲಿ ಅದರ ಅವಶ್ಯಕತೆ ಇಲ್ಲ. ಬಹಳ ಒಂದು ಈಸಿ ವೇ ಒಳಗೆ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಒಂದು ಸ್ಪೆಷಲ್ ಪರಾಠನ ನೀವು ಪ್ರಿಪೇರ್ ಮಾಡ್ಬೋದು. ಈ ಪರಾಠನ ನೀವು ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರಿ ಅಂತಂದ್ರೆ ತೊಗೊಂಡು ಹೋಗ್ಬೋದು.
ಚಿಕ್ಕ ಮಕ್ಕಳ ಲಂಚ್ ಬಾಕ್ಸಿಗೆ ಈ ಒಂದು ಪರಾಠನ ಪ್ರಿಪೇರ್ ಮಾಡಬೇಕಂತಂದ್ರೆ ಇದ್ರೊಳಗೆ ಅಚ್ಚ ಖಾರ ಪುಡಿ ಒಂದನ್ನು ಸ್ಕಿಪ್ ಮಾಡಿಕೊಂಡು ಎಲ್ಲ ಐಟಮ್ಸನ್ನು ಹಾಕಿ ಪರಾಠನ ಪ್ರಿಪೇರ್ ಮಾಡ್ಬೋದು. ನಿಮ್ಮ ಮನೆ ಒಳಗೆ ನೆಕ್ಸ್ಟ್ ಡಿನ್ನರ್ ಅಥವಾ ಲಂಚಿಗೆ ಏನಾದರೂ ಚಪಾತಿ ಪ್ರಿಪೇರ್ ಮಾಡ್ಲಿಕತ್ತಿದ್ರಿ ಅಂತಂದ್ರೆ ಚಪಾತಿ ಬದಲಾಗಿ ಈ ಪರಾಠ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಈ ರೆಸಿಪಿ ನನ್ನ ಪರ್ಸ್ನಲ್ ಫೇವ್ರೇಟ್. ನನಗೆ ಈ ಪರಾಠ ಅಂತಂದ್ರೆ ಭಾಳ ಇಷ್ಟ ಆಗ್ತದೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾರು ಸಬ್ಸ್ಕ್ರೈಬ್ ಆಗಿರಿ ಹಿಂಗೆ ನನ್ನ ರೆಸಿಪೀಸ್ ನೋಡಿರಿ, ನೀವು ಟ್ರೈ ಮಾಡಿರಿ. ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಾಯಿತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಬಾಯ್.